ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋಲು ಅನುಭವಿಸಲಾಗಿದೆ. ಇನ್ನು ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಶಾಸಕ ಎ ಮಂಜು ಭವಿಷ್ಯ. ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋಲು ಅನುಭವಿಸಲಾಗಿದೆ. ಇನ್ನು ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಶಾಸಕ ಎ ಮಂಜು ಭವಿಷ್ಯ ನುಡಿದರು. ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ನೀಡಿದ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಉಂಟಾಯಿತು. ಪಟ್ಟಣ ಪಂಚಾಯಿತಿ ಚುನಾವಣೆ ಪಕ್ಷದ ಚಿಹ್ನೆಯ ಗುರುತಿನಲ್ಲಿ ನಡೆಸಬೇಕಾದ ಚುನಾವಣೆಯಾದ ಕಾರಣ ಪಕ್ಷದ ಚಿಹ್ನೆಯಲ್ಲಿ ಗೆದ್ದ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದ್ದಾರೆ. ತಕ್ಷಣವೇ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ. ಚುನಾವಣೆ ರದ್ದಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇನ್ನು 2-3 ತಿಂಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಎನ್ಡಿಎ ಅಭ್ಯರ್ಥಿ ಜಯಗಳಿಸುವುದು ಸತ್ಯ ಎಂದು ಭವಿಷ್ಯ ನುಡಿದರು. ಎಲ್ಲ ಸದಸ್ಯರು ಹಾಜರಾಗಿ ನಮ್ಮ ಅಭ್ಯರ್ಥಿ ವಾಟಾಳ್ ರಮೇಶ್ವರ ವಿಪ್ ಕೊಟ್ಟರು ಕೂಡ ವಿಪ್ನ ಉಲ್ಲಂಘನೆ ಮಾಡಿ ನಮಗೆ 9 ಮತ ಬೀಳ್ತು. ನಮ್ಮ ವಿರುದ್ಧವಾಗಿ ಅವರಿಗೆ 10 ಮತ ಬಿದ್ದು 1 ಮತದಿಂದ ಚುನಾವಣೆಯನ್ನು ಸೋತಿದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಪರವಾಗಿ ಅಭ್ಯರ್ಥಿಯಾದಂಥ ಸುಭಾನ್ ಶರೀಫ್ ಅವರು ಆಯ್ಕೆಯಾಗಿದ್ದಾರೆ. ಬಹುಶಃ ಇದು ಇಷ್ಟಕ್ಕೆ ನಿಲ್ಲದಿಲ್ಲ. ಇವತ್ತು ಈಗಾಗಲೇ ನಾವು ಯಾವ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಆ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಇರ್ತಕ್ಕಂಥದ್ದು. ಇದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಪಟ್ಟಣ ಪಂಚಾಯತಿ ಅಂದ್ರೆ ಸಿಂಬಲ್ ಮೇಲೆ ಗೆಲ್ತಕ್ಕಂಥ ಒಂದು ಚುನಾವಣೆ ಇದೆ. ಯಾರು ಸಿಂಬಲ್ನ ಬಿಟ್ಟು ಬೇರೆ ಕಡೆಗೆ ಮತವನ್ನು ಹಾಕಿದ್ರೆ ಅವರು ಕೂಡಲೇ ನಾವು ಆರ್ಸಿ ಅವರನ್ನ ಸಂಪರ್ಕ ಮಾಡಿದ್ರೆ ಅವರ ಸದಸ್ಯತ್ವವನ್ನು ರದ್ದಾಗ್ತದೆ. ಈ ಗೆದ್ದಿರ್ತಕ್ಕಂಥ ವಿರೋಧವಾಗಿ ಹಾಕಿರ್ತಕ್ಕಂಥ ಇದನ್ನು ಕೂಡ ರದ್ದಾಗ್ತದೆ. ಕೆಲವೇ ತಿಂಗಳಲ್ಲಿ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. 2 ತಿಂಗಳ ತದನಂತರ ಈ ಪಟ್ಟಣ ಪಂಚಾಯತಿ ಅರ್ಕಲಗೂಡಿನಲ್ಲಿ ನಾವು ಎನ್ಡಿಎ ಮತ್ತು ನಾವು ಈಗ ಯಾರು ಎಲ್ಲ ಸೇರಿ ಮಾಡಿದ್ವಿ ಇವರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಇವತ್ತು ಚುನಾವಣೆನ ಬೇರೆ ತರ